ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿದ್ದೆಂಬುದನ್ನು ಮರೆಯದಿರು. ನೀನು ಹೊಟ್ಟೆಯ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿಯೇ ಹಾಕಿಕೋ. ನೀನು ಕಾಪಾಡಿಕೊಳ್ಳಬೇಕಾದ ಮೊದಲನೇ ಕಾರ್ಯ, ನಿನ್ನ ಗಂಟಲಲ್ಲಿ ಕತ್ತಿ ಹಿಡ್ಬಿಟ್ಕೋ. ಕತ್ತಿಯಲ್ಲಿ ಹಾಕಿರ್ತಾರೆ, ಕೋಳಿ ನಿಂಗೆ ಕೊಲೆ ಮಾಡ್ತಾರೆ, ಅದರ ಹೊಟ್ಟೆಗಳಿಗೆ ಉಚ್ಚಿಸ್ತಾರ, ಅದರ ಕಾಲು ಕಟ್ ಮಾಡ್ತಾರ, ಏನ್ ಮಾಡ್ತಾರೆ, ಅದರ ಗಂಟಲಿಂದ ಕತ್ತಿಡ್ತಾರೆ. ಆದ್ರೆ ದೇವನ್ ಹೇಳ್ತಾರೆ, ನೀನು ಪರಲೋಕ ರಾಜ್ಯಕ್ಕೆ ಬರ್ಬೇಕಾದ್ರೆ ನಿನ್ನ ಗಂಟಲಿಗೆ ಏನ್ ಮಾಡ್ಕೋ, ಕಂಠಕ್ಕೆ ಖಡ್ಗವನ್ನು ಇಟ್ಕೋ. ಅದರ ಅರ್ಥ ಏನು? ದೇವರ ಮಕ್ಕಳು ನೀವು ಪ್ರೂವ್ ಮಾಡ್ಬೇಕು. ನೀವು ದೇವರ ಮಕ್ಕಳಂತ ಬರೀ ಸಭೆಯಲ್ಲಿ ಮಾತ್ರ ನೀವು ತೋರಿಸಿಕೊಳ್ಳುವುದಕ್ಕಲ್ಲ. ಸಭೆಯಲ್ಲಿ ನೀವು ಪಾಠ ಕಲ್ತ್ಕೊಂಡ್ಮೇಲೆ ನೀವು ಲೋಕಕ್ಕೆ ಹೋಗ್ತೀರಾ, ಲೋಕದ ಜನರ ಮುಂದೆ ಕುತ್ಕೊಳ್ತೀರಾ, ನಿಮ್ಮನ್ನ ಅನೇಕರು ಊಟ ಕರೀತಾರೆ, ಅನೇಕರು ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ. ನೀವು ಅವರ ಮುಂದೆ ನೀವು ಪ್ರೂವ್ ಮಾಡ್ಬೇಕು, ನಾವು ಮನುಷ್ಯ ಮಕ್ಕಳು ಮಾತ್ರ ಅಲ್ಲ, ನಾವು ದೇವರ ಮಕ್ಕಳು. ದೇವರ ಮಕ್ಕಳಿಗೆ ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಆದ್ರಿಂದ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಬಾಕ್ ಅಂತ ನುಂಗಕ್ ಹೋದ್ರೆ ಹಂಗೆಲ್ಲ ಮಾಡಬಾರ್ದು. ಈ ಕೋಳಿ ಯಾರೋ ಉಗ್ದೇವ್ರು ಹಂಗ ಬಾಕ್ ನುಂಗುತ್ತಲ್ಲ, ಆ ರೀತಿಯ ಮನುಷ್ಯರು ಎಲ್ಲಾದ್ರೂ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಹಂಗ ನುಂಗಕ್ ಹೋಗ್ತಾರೆ. ನಾನೊಂದು ಮುಸ್ಲಿಂ ಮದ್ವೆಗೆ ಹೋಗಿದ್ದೆ, ಯಾರೊಬ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೆಂಗ್ ಮಾಡ್ತಾರಂತ ಹೇಳಿದ್ರೆ, ಅವರವ್ರ ತಟ್ಟೆಗಳಿಗೆ ಊಟ ಹಾಕಲ್ಲ, ಟೇಬಲ್ ಕೂರಿಸ್ಬಿಟ್ಟು ಖಾಲಿ ತಟ್ಟೆ ಇಟ್ಬಿಡ್ತಾರೆ. ಅವ್ರ ಮುಂದೆ ದೊಡ್ಡ ಒಂದು ಪ್ಲೇಟ್ ಇಡ್ತಾರೆ, ದೊಡ್ಡ ಈ ಬಿರಿಯಾನಿ ಅಂಡೆ ಮಾಡೋ ಪ್ಲೇಟ್ ಅದು ಇಟ್ಬಿಡ್ತಾರೆ, ಅದರಲ್ಲಿ ಬಿರಿಯಾನಿ ಇಟ್ಬಿಡ್ತಾರೆ. ಅವರವ್ರು ಎಷ್ಟು ಬೇಕೋ ಕೈಗೆ ಹಾಕೋಬೇಕು. ನಾ ಏನಪ್ಪಾ ಮಾಡ್ತಾನೆ, ಮೊದಲ ಸಲ ಹೋಗಿದ್ದೀನಿ, ಎಲ್ಲ ಪೀಸ್ ಹೇಳ್ಕೊಂಡ್ಬಿಡಿ, ಬರೀ ಕುಷ್ಕೊಂಬತ್ತ ಬ್ಯಾಲೆನ್ಸ್ ಇದೆ. ಸರ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೀನಿ ಅವರ ರಾಕ್ಷಸರಾಗ್ತಾ ಇದ್ದಾರೆ, ಯಾರು ನೋಡ್ತಾ ಇಲ್ಲ, ಬಾಬು ಕೇಳ್ತಾ ಇದ್ದಾರೆ. ಇದರಲ್ಲಿ ಕೆಲವರು 1 ನಿಮಿಷ ಅಂತ ಹೇಳಿ ಹೋಗಿ ಕೋಟ್ರ್ ಬಾಟಲ್ ತಗೊಂಡೋಗಿ ಟಾಯ್ಲೆಟ್ ಕುಡಿದ್ಬಿಟ್ಟು ಬಂದು ತಿಂತವ್ರೆ. ಇದೇ ಚಾನ್ಸ್ ಚೆನ್ನಾಗಿ ತಿನ್ಬೇಕಂತ ಹೇಳಿ. ರಾಕ್ಷಸರು ಯಾರೆಂಬುದನ್ನ ಅಲ್ಲಿ ನೋಡ್ರೆ, ಇವ್ ನೋಡಕ್ಕೆ ನಾರ್ಮಲ್ ಮನುಷ್ಯ ತರ ಇದ್ರಲ್ಲ, ಇದಕ್ಕೆ ಹೆಂಗೆ ಮಠ ಇಲ್ಲಿ ಸಿಗೋದೇ ಇಲ್ವಾ, ಏನು ಕಾಸು ಕೊಟ್ರೆ ಸಿಗುತ್ತಲ್ಲ, ಯಾಕೆ ಈ ರೀತಿ ಇದ್ದಾರೆ? ವಿಶ್ವಾಸಿಯೇ, ಈ ಲೋಕದಲ್ಲಿ ಈ ರೀತಿ ಪಿಚಾಚಿಗಳಾಗಿ ವರ್ತಿಸುವ ಮನುಷ್ಯರ ಮುಂದೆ ನಾವು ದೇವರ ಮಕ್ಕಳು. ಊಟ ಅಂದ್ರೆ ನಾವು ಪ್ರಾಣಿಗಳ ತರ ಆಗ್ಬಾರ್ದು. ನಮ್ಮ ಮನೇಲಿ ಬೆಕ್ಕು ಸಾಕಿಸುವಾಗ ಆ ಬೆಕ್ಕು ಮುಂದೆ ಒಂದ್ ಮೀನ್ ಪೀಸ್ ಹಾಕ್ಬಿಡಿ, ಅದ್ರ ಬಾಯಿಂದ ಕಿತ್ಕೊಳಕ್ ಆಗಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಅಷ್ಟು ಪ್ರೀತಿಯಾಗಿ ನಡ್ತಿಸೋ ಆ ಬೆಕ್ಕು ಹುಲಿ ತರ ಆಗ್ಬಿಡುತ್ತೆ, ಗೊತ್ತಾ? ಯಾಕಂದ್ರೆ ಆ ಮೀನಿನ ರಕ್ತ ಅದನ್ನ ಹಂಗೆ ಕುರುತಾ ತೋರಿಸ್ಬಿಡ್ತದೆ. ಹೀಗೆ ಮನುಷ್ಯರು ಕೂಡ ಊಟದ ವಿಷಯದಲ್ಲಿ ರಾಕ್ಷಸರಾಗಿ ವರ್ತಿಸ್ತಾರೆ. ಆದ್ರೆ ಇವರು ಅವ್ರ ಮನೆಗಳಲ್ಲಿ 2 ಪೀಸ್ ತಿನ್ನೋದು, ಯಾಕಂದ್ರೆ ಮಟನ್ ರೇಟ್ ಜಾಸ್ತಿ ಅಲ್ವಾ, 2 ಪೀಸೆ. ಆದ್ರೆ ಓಸಿಯಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಇವ್ರು ಸಿಕ್ಕಿದ್ದೇ ಒಂದು ಚಾನ್ಸ್ ಅಂತ ಹೇಳಿ ಹಂಗ ನುಂಗ ಹೋಗ್ತಾರೆ. ಹಂಗ ಮಾಡಬೇಡಿ. ಯಾಕಂದ್ರೆ ವಾಕ್ಯ ಹೇಳ್ತದೆ, ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿ ಮರೆಯದಿರು. ಅವ್ರು ಯಾರಂತ ಜ್ಞಾಪಕ ಇಟ್ಕೋ, ನೀನ್ ಯಾರಂತ ಜ್ಞಾಪಕ ಇಟ್ಕೋ. ಅವ್ರ ಮುಂದೆ ಈ ರೀತಿ ಭಿಕ್ಷಕನ ಹಾಗೆ ವರ್ತಿಸಬೇಡ. ನಮ್ಮ ದೇವರು ಯಾರು ಗೊತ್ತಾ? ನಮ್ಮನ್ನು ಹಾಗೆ ನಡೆಸಿದ್ದಾರೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ. ನಾವು ಇನ್ನೊಬ್ಬರ ಮನೆಗೆ ಹೋಗಿ ತಿನ್ನುವುದರಲ್ಲಿ ಆಸೆ ಪಡುವವರಲ್ಲ, ಅವರಿಗೆ ಕೊಡುವುದಕ್ಕೆ ದೇವರು ಕರೆದಿದ್ದಾರೆ. ನಾವೆಲ್ಲ ರಾಜವಂಶಸ್ಥರು, ನಮ್ಮನ್ನು ಯಾಜಕರನ್ನಾಗಿ ಅರಸರನ್ನಾಗಿ ಕರೆದಿದ್ದಾರೆ. ಈ ಭೂಮಿಯಲ್ಲಿ ನಮ್ಮ ಹಾಗೆ ಬೇರೆ ಬಾಳಕ್ಕಾಗಲ್ಲ. ನಾವು ಅಂತ ಜನರ ಮುಂದೆ ನಾವು ಹೋಗಿ ಅಲ್ಲಿ ಪಕ್ಕಿಗಳ ತರ ತಿನ್ನಕ್ ನಿಂತ್ಕೋಬಾರ್ದು. ಅದಕ್ಕೆ ವಾಕ್ಯ ಹೇಳ್ತದೆ, ಹಾಗೆ ನೀನು ತಿನ್ನೋದಕ್ಕೆ ಆಸೆ ಪಟ್ರೆ ದೇವರಾತ್ಮ ನಿನ್ನಲ್ಲಿ ಇರಲ್ಲ, ನೀನು ಪಿಚಾಚಿ ಆತ್ಮದಿಂದ ತುಂಬಿದವನಾಗಿ ನಿನ್ನ ಸಾಕ್ಷಿ ಕೆಡಿಸ್ಕೊಂಡ್ಬಿಡ್ತೀಯ. ಯಾಕಂದ್ರೆ ವಿಶ್ವಾಸಿಯೇ, ನಮ್ಮ ಶರೀರ ಒಂದು ಸಿಸ್ಟಮ್. ಎಷ್ಟು ಗಂಟೆಗೆ ಅದು ತಿನ್ಬೇಕು, ಎಷ್ಟು ಗಂಟೆಗೆ ಆ ಲಾಲಾರಸ ಕೆಲಸ ಮಾಡ್ಬೇಕು, ಎಲ್ಸಿಗೆ ಆ ಡೈಜೆಷನ್ ಮಾಡುವ ಜ್ಯೂಸ್ ಹೊರಗೆ ಬರ್ಬೇಕು, ಇದೆಲ್ಲ ಒಂದು ಸಿಸ್ಟಮ್. ಹೇಗೆ ವಾಲ್ಗ ಕರೆಕ್ಟ್ ಆಗಿ ತಿರುಗಿ ಹಾಗೆ ನಮ್ಮ ಬಾಡಿ ಒಂದು ಸಿಸ್ಟಮ್ ನಡೀತಾ ಇದೆ. ನಿನ್ನ ದಿನಾನು ನಿನ್ನ ಎಷ್ಟು ಪೋಷಕ ಊಟ ಮಾಡ್ತಿದ್ಯಲ್ಲ, ಅದಕ್ಕೆ ಸೆಟ್ ಆಗ್ಬಿಟ್ಟಿದೆ. ಒಂದ್ ದಿವಸ ಸಡನ್ ಆಗಿ 4 ವರ್ಷ ಊಟ ಕೊಟ್ಬಿಟ್ರೆ ಆ ಸಿಸ್ಟಮ್ಗೆ ಅರ್ಥನೇ ಆಗಲ್ಲ. ಅದೆಲ್ಲ ಸಮಸ್ಯೆ ಆಗಿ ನಿನಗೆ ಅದು ಪಾಯ್ಸನ್ ಮಾಡಿಸ್ಬಿಡ್ತದೆ. ನೀನು ಅದಕ್ಕೆ ತಿಂದಕ್ಕೆ ಜಾಸ್ತಿಯಾಗಿ ಆಸ್ಪತ್ರೆಗೆ ಖರ್ಚು ಮಾಡಿಸ್ಬಿಡ್ತದೆ. ಅದಕ್ಕೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ.
ನೀನ್ ನಾರ್ಮಲ್ ವ್ಯಕ್ತಿಯಾಗಿ ಊಟ ಮಾಡ್ಬೇಕು. ದೇವರ ಮಕ್ಕಳು ಈ ರೀತಿಯಾಗಿ ಊಟದ ವಿಷಯದಲ್ಲಿ ಈ ರೀತಿ ಮಕ್ಕಳಾಗ್ಬೇಡ್ರಿ. ನಿಮ್ಮ ಕಂಠಕ್ಕೆ ಕತ್ತಿಯನ್ನು ಹಾಕಿಕೋ. ಯಾರು ಹಾಕ್ಬೇಕು? ನಮ್ಮ ಕತ್ತಿಗೆ ನಾವೇ ಹಾಕೋಬೇಕಂತೆ ಕಂಠಕ್ಕೆ. ದೇವರ ಮಕ್ಕಳು ಎಲ್ಲಾ ಕಡೆ ಸಾಕ್ಷಿಯಾಗಿ ಜೀವಿಸಿ. ಒಂದು ಸಲ ಊಟ ಹಾಕಿಕೊಳ್ಳಿ, ಒಳ್ಳೇದು, ಗುಡ್. ಎರಡನೇ ಸಲ ಬೇಡ, ಅವ್ರು ಫೋರ್ಸ್ ಮಾಡಿ ಕೊಟ್ರೆ ಸ್ವಲ್ಪ ಅಂತ ಹೇಳಿ, ಆದ್ರೆ ಹಾಗೇ ಮಾಡಬೇಡಿ. ದೇವರ ಮಕ್ಕಳು ತುಂಬಾ ಡೀಸೆನ್ಸಿಯನ್ನು ಮೇಂಟೈನ್ ಮಾಡ್ರಿ. ನೀವು ಸರಿಯಾದ ಊಟ ಮಾಡುವಾಗ ನೀವು ಪರಿಶುದ್ಧರಾಗಿ ಬಾಳುವುದಕ್ಕೆ ಭಾಗ್ಯ ಸಿಗುತ್ತೆ. ಯಾವಾಗ ನೀವು ಕಂಠದವರೆಗೆ ತಿನ್ನುವುದಕ್ಕೆ ನಿಂತ್ಕೊಳ್ತೀರೋ ಅವಾಗ ನೀವು ಮರ್ತೋಗ್ಬಿಡ್ತೀರಾ. ಸೈತಾನ ನಿಮ್ಮನ್ನು ಆಳ್ವಿಕೆ ಮಾಡಕ್ಕೆ, ನಿಮ್ಮನ್ನು ನಾರ್ಮಲ್ ಮನುಷ್ಯನಾಗಿರದೆ ನಿಮ್ಮನ್ನು ವಿಚಿತ್ರ ಮನುಷ್ಯರಾಗಿ ಮಾಡಿಸಿ ನಿಮ್ಮನ್ನು ಪಾಪದ ಜೀವಿತಕ್ಕೆ ಪ್ರೇರಿಸ್ಬಿಡ್ತಾನೆ. ನೀವು ಪರಿಶುದ್ಧ ಮಕ್ಕಳಾಗಿರೋದು ಮರ್ತು ಬಿಟ್ಟು ನಿಮ್ಮನ್ನು ಹಾಳಾಗಿಸುವುದಕ್ಕೆ ಕಾರ್ಯ ಮಾಡ್ಬಿಡ್ತಾನೆ. ಆದ್ರೆ ದೇವರ ಮಕ್ಕಳು ತುಂಬಾ ಸುರಕ್ಷಿತವಾಗಿರ್ರಿ, ಎಚ್ಚರಿಕೆಯಾಗಿರ್ರಿ, ಎಲ್ಲಿಯೂ ಕೂಡ ವಿಚಿತ್ರವಾಗಿ ಕಾರ್ಯ ಮಾಡ್ಬಿಡ್ರಿ. ನಾವೆಲ್ಲ ಊಟಕ್ಕೆಲ್ಲ ಮನೆಗಳು ಹೋಗ್ತೀವಲ್ಲ, ಮದುವೆಗಳು ಹೋಗ್ತೀವಲ್ಲ, ಇಷ್ಟಾಗ್ತದೆ ಅಷ್ಟೆಲ್ಲ ಇಟ್ಬಿಡಿ. ಒಂದು ಪರೋಟ ಕೊಟ್ಟಾಗ ಸಂತೋಷ ಪಡ್ರಿ, ಇನ್ನೊಂದು ಪರೋಟ ಹಾಕು, ಇನ್ನೊಂದು ಪರೋಟ ಅಂತ ಕೇಳ್ಬಿಟ್ಟು ಅಲ್ಲಿ ವಾಂತಿ ಮಾಡ್ಬೇಡ್ರಿ. ಯಾಕಂದ್ರೆ ಅವ್ರು ಕೊಡುವ ಊಟವೇ ಅದು ನಾರ್ಮಲ್ಗಿಂತ ಜಾಸ್ತಿ ಅಲ್ವಾ, ಸಾಧಾರಣ ತಿನ್ನೋ ಊಟಕ್ಕಿಂತ ಜಾಸ್ತಿನೇ ಅದು. ಅದುವೇ ತಿನ್ನಕ್ಕಾಗಲ್ಲ. ಅದರಲ್ಲಿ ನೀವು ಹಂಗಿರ್ಬೇಡ್ರಿ. ಯಾಕೆಂತ ಹೇಳಿದ್ರೆ ನಾವು ದೇವರ ಮಕ್ಕಳು ಎಂಬುದನ್ನು ಪ್ರೂವ್ ಮಾಡಬೇಕು. ನಾವು ಆರೋಗ್ಯವಂತರಾಗಿರ್ಬೇಕು. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನೀನು ದೇವರ ಆಲಯ, ಪವಿತ್ರಾತ್ಮ ನಿನ್ನೊಳಗೆ ವಾಸ ಮಾಡ್ತಾನೆ. ದೇವರು ನಮಗೆ ವಾಸ ಮಾಡ್ಬೇಕಾದ್ರೆ ನಾವು ಹೊಟ್ಟೆ ಬಾಕರಾಗಿ ಜೀವಿಸಿರಬಾರ್ದು. ನಮ್ಮಲ್ಲಿ ದೇವರು ವಾಸ ಮಾಡಲ್ಲ. ನಾವು ಪರಿಶುದ್ಧ ಜನರಾಗಿರ್ಬೇಕು. ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ ತಗೊಬರ್ಬೇಕು ಹೊರತು ಅಳಿದು ಹೋಗುವ ಕೆಟ್ಟು ಹೋಗುವ ಈ ಆಹಾರಕ್ಕಾಗಿ ನಮ್ಮನ್ನು ಮಾರಿಬಿಡಬಾರ್ದು. ಜೋಪಾನವಾಗಿ ನಾವು ಊಟ ಮಾಡಕ್ ಕಲ್ತ್ಕೊಳ್ರಿ. ನಿಮ್ಮ ಮನೆಗಳಲ್ಲಿ ನೀವು ಊಟ ಮಾಡುವಾಗ ಯಾರು ಸಮಸ್ಯೆ ಅಲ್ಲ. ನೀವು ಹೊರಗೆ ಹೋದಾಗ, ಬೇರೆಯವ್ರ ಮುಂದೆ ಇರುವಾಗ ನೀವು ಡೀಸೆಂಟ್ ಆಗಿ ಬಿಹೇವ್ ಮಾಡುವುದಕ್ಕೆ ಕಲಿತ್ಕೊಳ್ರಿ. ಅದನ್ನ ಅಭ್ಯಾಸ ಮಾಡಿಕೊಳ್ರಿ. ಅದ್ರ ಮನೆಯಲ್ಲಿ ನೀವು ಕಲ್ತ್ಕೊಂಡಿದ್ರೆ ಮಾತ್ರವೇ ನಿಮಗೆ ಹೊರಗೆ ಹೋಗಿರುತ್ತೆ. ಇಲ್ಲ ಆಕ್ಟಿಂಗ್ ಮಾಡ್ತಾನೆ ಇರುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ ಏನಪ್ಪ ವಿಚಿತ್ರ ಫೀಲ್. ಅದನ್ನ ಮನೆಯಲ್ಲಿ ನೀವು ಡೀಸೆಂಟ್ ಆಗಿ ಊಟ ಮಾಡೋಕೆ ಅಭ್ಯಾಸ ಮಾಡಿಕೊಳ್ರಿ. ಆಗ ನೀವು ಹೊರಗೆ ಹೋದಾಗಲೂ ಕೂಡ ನೀವು ದೇವರ ಮಹಿಮೆ ಜೀವಿಸಕ್ಕೆ ಸಾಧ್ಯ ಆಗುತ್ತದೆ. ಆದ್ರಿಂದಲೇ ಇಲ್ಲಿ ಕಂಠಕ್ಕೆ ಕತ್ತಿಯನ್ನು ಹಾಕಿಕೋ ಅಂತ ಅರ್ಥ